ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಫ್ಲೇರ್ ಕೀಲುಗಳನ್ನ ಹೇಗೆ ಮಾಡುವುದು ಮತ್ತು ಅವುಗಳನ್ನ ಫ್ಲೇರ್ ಫಿಟ್ಟಿಂಗ್ಗಳೊಂದಿಗೆ ಪರೀಕ್ಷಿಸುವುದು ಹೇಗೆ ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದದ್ದು ತಾಮ್ರದ ಕೊಳವೆಗಳ ಮೇಲೆ ಫ್ಲೇರ್ ಮಾಡುವುದು, ಫ್ಲೇರ್ ಫಿಟ್ಟಿಂಗ್ಗಳೊಂದಿಗೆ ಸೇರಿಸುವುದು, ಫಿಟ್ಟಿಂಗ್ಗಳಲ್ಲಿ ಸೋರಿಕೆಯನ್ನ ಪರೀಕ್ಷಿಸುವುದು. ಇದನ್ನ ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಉಪಕರಣಗಳು ವಸ್ತುಗಳನ್ನ ಸಂಗ್ರಹಿಸೋಣ. ಯೋಕ್ನೊಂದಿಗೆ ಫ್ಲೇರಿಂಗ್ ಬ್ಲಾಕ್ 1 ಸೆಟ್, ಅಡ್ಜಸ್ಟೇಬಲ್ ವ್ರೆಂಚ್ 200 mm 1 ನಂಬರ್, ವಾಲ್ವ್ ಕೀ 6 mm, ಸಿಲಿಂಡರ್ ವಾಲ್ವ್ ಓಪನರ್ 1 ನಂಬರ್, ಪ್ರೆಷರ್ ಗೇಜ್ ವಿತ್ ಅಡಾಪ್ಟರ್ 1 ನಂಬರ್, ಫ್ಲಾಟ್ ಫೈಲ್ ಸ್ಮೂತ್ 200 mm 1 ನಂಬರ್, ನೈಟ್ರೋಜನ್ ಸಿಲಿಂಡರ್ ವಿತ್ ಗ್ಯಾಸ್ 1 ನಂಬರ್, ಕಾಪರ್ ಟ್ಯೂಬ್ಸ್ 6 mm ಬೇಕಾಗುವಷ್ಟು, ಫ್ಲೇರ್ ನಟ್ 6 mm ಸೈಜ್ ಅವಶ್ಯಕತೆಗೆ ತಕ್ಕಂತೆ, ಯೂನಿಯನ್ 6 mm ಅವಶ್ಯಕತೆಗೆ ತಕ್ಕಂತೆ, ಸೋಪ್ ಸೊಲ್ಯೂಷನ್ ವಿತ್ ಸ್ಟಿರರ್ ಅವಶ್ಯಕತೆಗೆ ತಕ್ಕಂತೆ, ಒಂದಷ್ಟು ಕಡಿಮೆ ಎಣ್ಣೆ ಅವಶ್ಯಕತೆಗೆ ತಕ್ಕಂತೆ. ವಿಧಾನ: ಕಾರ್ಯ 1, ತಾಮ್ರದ ಕೊಳವೆಗಳ ಮೇಲೆ ಫ್ಲೇರ್ ಮಾಡಿ. ಹಂತ 1, ರೆಫ್ರಿಜರೇಟರ್ ಪೈಪ್ಗಳನ್ನ ಕೆಲವೊಮ್ಮೆ ಫ್ಲೇರ್ಡ್ ಸಂಪರ್ಕವನ್ನ ಮಾಡುವ ಮೂಲಕ ಫಿಟ್ಟಿಂಗ್ಗಳಿಗೆ ಜೋಡಿಸಲಾಗುತ್ತದೆ. ಹಂತ 2, ಕೋನವನ್ನು ರೂಪಿಸಲು ಪೈಪ್ನ ತುದಿಯನ್ನು ತೆರೆಯಲಾಗುತ್ತದೆ. ಹಂತ 3, ಯಾವಾಗಲೂ ಫ್ಲೇರಿಂಗ್ ಮೊದಲು ಪೈಪ್ ಮೇಲೆ ವಿಶೇಷ ಫ್ಲೇರ್ ಅಡಿಕೆ ಇರಿಸಿ. ಹಂತ 4, ಟ್ಯೂಬ್ ಫ್ಲೇರಿಂಗ್ ಟೂಲ್ ಅನ್ನು ಪರೀಕ್ಷಿಸಿ ಪೈಪ್ನ ತುದಿಯನ್ನು ಸ್ಫೋಟಿಸಲು ಪ್ರಾರಂಭಿಸುವ ಮೊದಲು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಹಂತ 5, ಟ್ಯೂಬ್ನ ತುದಿಯು ಉರಿಯುವ ಮೊದಲು ಒರಟು ಅಂಚುಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6, ಟ್ಯೂಬ್ ಅನ್ನು ಉಪಕರಣದಲ್ಲಿ ಇರಿಸಿ ನೀವು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ಎ, ಫ್ಲೇರ್ ನಟ್ ಅನ್ನ ಟ್ಯೂಬ್ನಲ್ಲಿ ಇರಿಸಿ. ಬಿ, ಪೈಪ್ಗೆ ಹೊಂದಿಕೊಳ್ಳಲು ಫ್ಲೇರಿಂಗ್ ಟೂಲ್ನಲ್ಲಿ ಸರಿಯಾದ ಗಾತ್ರದ ರಂಧ್ರವನ್ನು ಆರಿಸಿ. ವಿವಿಧ ಗಾತ್ರದ ಪೈಪ್ ಅನ್ನು ಹೊಂದಿಸಲು 5 ರಂಧ್ರಗಳಿವೆ. ಹಂತ 7, ಪೈಪ್ನ 1/4 ಇಂಚು 6 mm ವ್ಯಾಸದಲ್ಲಿದ್ದರೆ ಟ್ಯೂಬ್ ಅನ್ನು ಇರಿಸಿ. ಇದರಿಂದ ಕೊನೆಯಲ್ಲಿ ಫ್ಲೇರಿಂಗ್ ಬ್ಲಾಕ್ನ ಮೇಲ್ಭಾಗದಲ್ಲಿ ಕನಿಷ್ಠ 2 mm ಇರುತ್ತದೆ. ಈ ದೂರವನ್ನ ಪೈಪ್ ವ್ಯಾಸವನ್ನು 3ರಿಂದ ಭಾಗಿಸಿ ಎಂದು ಲೆಕ್ಕ ಹಾಕಲಾಗುತ್ತದೆ. ಈ ಸಂದರ್ಭದಲ್ಲಿ 6 mm 3 2 mm ಎಂದು ಭಾಗಿಸಿ. ಹಂತ 8, ಫ್ಲೇರಿಂಗ್ ಬ್ಲಾಕ್ನ ಪ್ರತಿ ತುದಿಯಲ್ಲಿ ನಟ್ಗಳನ್ನ ಬಿಗಿಗೊಳಿಸಿ ರೇಖಾಚಿತ್ರವನ್ನು ನೋಡಿ. ಹಂತ 9, ಫ್ಲೇರಿಂಗ್ ಬ್ಲಾಕ್ನ ನೊಗವನ್ನ ಅಳವಡಿಸಿ. ಹಂತ 10, ಕೋನ ಎಣ್ಣೆ ಹಾಕಿ ಮತ್ತು ನಿಧಾನವಾಗಿ ಪೈಪ್ನ ತುದಿಯನ್ನ ತಿರುಗಿಸಿ. ಹಂತ 11, ಟ್ಯೂಬ್ನ ಅಂತ್ಯವು ಜ್ವಾಲೆಯಾಗಿ ರೂಪುಗೊಳ್ಳುತ್ತದೆ. ಹಂತ 12, ಬ್ಲಾಕ್ನಿಂದ ಬುಗಿಲೆದ್ದ ಟ್ಯೂಬ್ ಅನ್ನು ತೆಗೆದುಹಾಕಿ. ಹಂತ 13, ಜ್ವಾಲೆಯನ್ನು ಪರೀಕ್ಷಿಸಿ ಅದು ಬಿರುಕು ಬಿಟ್ಟಿದ್ದರೆ ಕೋನವನ್ನು ತುಂಬಾ ಬೇಗನೆ ತಿರುಗಿಸಲಾಗುತ್ತದೆ. ಹಂತ 14, ಜ್ವಾಲೆಯು ಸರಿಯಾದ ಗಾತ್ರದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕೇವಲ ಫ್ಲೇರ್ ನಟ್ನ ಒಳಗೆ ಹೊಂದಿಕೊಳ್ಳಬೇಕು. ಅದು ಸಡಿಲವಾಗಿದ್ದರೆ ಜ್ವಾಲೆಯನ್ನು ಆರಿಸಿ. ಹಂತ 15, ಟ್ಯೂಬ್ ಅನ್ನು ಆರಿಸಿ. ಇದರಿಂದ ಅಂತ್ಯವು ಫ್ಲೇರಿಂಗ್ ಬ್ಲಾಕ್ನ ಮೇಲ್ಭಾಗದಿಂದ ಕನಿಷ್ಠ 3 mm ಮೇಲಿರುತ್ತದೆ. ಫ್ಲೇರ್ ನಟ್ಗೆ ಫ್ಲೇರ್ ಸರಿಯಾದ ಗಾತ್ರದವರೆಗೆ ಪುನರಾವರ್ತಿಸಿ. ತುಂಬಾ ಸಡಿಲವಾಗಿಲ್ಲ ಮತ್ತು ತುಂಬಾ ಬಿಗಿಯಾಗಿಲ್ಲ. ಆಬ್ಸರ್ವೇಷನ್ ಟೇಬಲ್ 1, ಸೀರಿಯಲ್ ನಂಬರ್ 1. ಸ್ಕಿಲ್ಸ್: ಚೆಕಿಂಗ್ ಫ್ಲೇರಿಂಗ್. ರಿಮಾರ್ಕ್ಸ್: ಕ್ರ್ಯಾಕ್ಡ್ ಅಥವಾ ಅನ್ಇವನ್ ಅಥವಾ ಟೂ ಸ್ಮಾಲ್ ಅಥವಾ ಟೂ ಲಾಂಗ್ ಅಥವಾ ಕರೆಕ್ಟ್. ನಂಬರ್ 2, ನಂಬರ್ ಆಫ್ ಅಟೆಂಪ್ಟ್ಸ್ 1, 2 or 3. ಗಮನಿಸಿ, ಕಾಪರ್ ಟ್ಯೂಬ್ನಲ್ಲಿ ಇದೇ ಗಾತ್ರದ ಹಂತಗಳನ್ನ ಪುನರಾವರ್ತಿಸಿ. ಕಾರ್ಯ 2, ಫ್ಲೇರ್ ಫಿಟ್ಟಿಂಗ್ಗಳೊಂದಿಗೆ ಸೇರಿ. ಹಂತ 1, ಫ್ಲೇರ್ ನಟ್ ಅನ್ನ ಹಿಂದಕ್ಕೆ ತಳ್ಳಿರಿ ಮತ್ತು ಫ್ಲೇರ್ಡ್ ಟ್ಯೂಬ್ ಅನ್ನು ಫಿಟ್ಟಿಂಗ್ ಮೇಲೆ ಇರಿಸಿ. ನಂತರ ಹೊಂದಾಣಿಕೆ ಮಾಡಬಹುದಾದ ವ್ರೆಂಚ್ ಅಥವಾ ಸೂಕ್ತವಾದ ಡಬಲ್ ಎಂಡ್ ಸ್ಪ್ಯಾನರ್ ಬಳಸಿ ನಟ್ ಬಿಗಿಗೊಳಿಸಿ. ಹಂತ 2, ಟ್ಯೂಬ್ನ ಒಂದು ತುದಿಯನ್ನು ಫ್ಲೇರ್ ನಟ್ನೊಂದಿಗೆ ಡ್ರೈ ನೈಟ್ರೋಜನ್ ಸಿಲಿಂಡರ್ಗೆ ಬಿಗಿಗೊಳಿಸಿ. ಒಣ ಸಾರಜನಕವನ್ನ ಹಿಂಡುವಾಗ ಯಾವಾಗಲೂ ಡಬಲ್ ಹಂತದ ಒತ್ತಡ ನಿಯಂತ್ರಕದೊಂದಿಗೆ ಸುರಕ್ಷತಾ ಕವಾಟವನ್ನು ಬಳಸಿ. ಹಂತ 3, ಟ್ಯೂಬ್ನ ಇನ್ನೊಂದು ತುದಿಯಲ್ಲಿ ಪ್ರೆಷರ್ ಗೇಜ್ ಅನ್ನು ಫ್ಲೇರ್ ನಟ್ನೊಂದಿಗೆ ಸಂಪರ್ಕಿಸಿ. ಗಮನಿಸಿ, ಬಿಗಿಗೊಳಿಸುವಾಗ ಹೆಚ್ಚಿನ ಒತ್ತಡವನ್ನು ನೀಡಬೇಡಿ, ಏಕೆಂದರೆ ಇದು ಜ್ವಾಲೆಯನ್ನು ಹಾಳು ಮಾಡುತ್ತದೆ. ಅವು ಟ್ಯೂಬ್ನಲ್ಲಿ ಸಡಿಲವಾಗಿರಬಾರದು ಎಂದು ಖಚಿತಪಡಿಸಿಕೊಳ್ಳಿ. ಆಬ್ಸರ್ವೇಷನ್ ಟೇಬಲ್, ಸೀರಿಯಲ್ ನಂಬರ್ 1. ಸ್ಕಿಲ್ಸ್: ಸೆಲೆಕ್ಷನ್ ಆಫ್ ಕರೆಕ್ಟ್ ಫಿಟ್ಟಿಂಗ್ಸ್. ರಿಮಾರ್ಕ್ಸ್: ಕರೆಕ್ಟ್, ನಾಟ್ ಕರೆಕ್ಟ್. ನಂಬರ್ 2, ಜಾಯ್ನಿಂಗ್ ಮೆಥಡ್: excellent, good or fair. Number 3, time taken: less, very less or more.
ಕಾರ್ಯ 3 ಫಿಟ್ಟಿಂಗ್ಗಳಲ್ಲಿ ಸೋರಿಕೆಯನ್ನ ಪರೀಕ್ಷಿಸಿ. ಹಂತ 1 ಟ್ಯೂಬ್ ಅನ್ನು ದೃಢವಾಗಿ ಸೇರಿಸಿದ ನಂತರ ವಾಲ್ಟ್ ಕೀ ಅಥವಾ ರಾಟ್ಚೆಟ್ ಸಹಾಯದಿಂದ ಸಿಲಿಂಡರ್ ಕವಾಟವನ್ನು ತೆರೆಯಿರಿ. ಹಂತ 2 ಒತ್ತಡ ಗೇಜ್ನಲ್ಲಿ ಒತ್ತಡವನ್ನು ತೋರಿಸಲಾಗುತ್ತದೆ. ಹಂತ 3 ನಂತರ ಸಿಲಿಂಡರ್ ವಾಲ್ಟ್ ಅನ್ನು ಮುಚ್ಚಿ ಪ್ರಮುಖ ಸೋರಿಕೆಗಳು ಶಬ್ದ ಮಾಡುತ್ತದೆ ಮತ್ತು ಅದಕ್ಕೆ ನಟ್ಟನ್ನು ಬಿಗಿಗೊಳಿಸಬೇಕಾಗುತ್ತದೆ. ಹಂತ 4 ಯಾವುದೇ ಸೋರಿಕೆ ಇಲ್ಲದಿದ್ದರೆ ಒತ್ತಡದ ಗೇಜ್ನಲ್ಲಿನ ಒತ್ತಡವು ಸ್ಥಿರವಾಗಿರುತ್ತದೆ. ಹಂತ 5 ಅದು ಕಡಿಮೆಯಾದರೆ ಸೋಪ್ ದ್ರಾವಣದ ಪಂಪ್ನೊಂದಿಗೆ ಕೀಲುಗಳನ್ನು ಪರೀಕ್ಷಿಸಿ. ಸೋರಿಕೆಯು ಬಬಲ್ ಆಗುತ್ತದೆ, ನಂತರ ಕೀಲುಗಳನ್ನು ಬಿಗಿಗೊಳಿಸಿ, ಹಾಗೆ ನಿರಂತರ ಸೋರುವುದಿಲ್ಲ. Observation Table 3 Serial Number 1 Skills Selection of Tools Remarks Excellent, Good or Average. Number 2 Detecting Leak and Arresting Excellent, Good or Average. ರೀಕ್ಯಾಪ್. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ತಾಮ್ರದ ಕೊಳವೆಗಳ ಮೇಲೆ ಫ್ಲೇರ್ ಮಾಡುವುದು, ಫ್ಲೇರ್ ಫಿಟ್ಟಿಂಗ್ಗಳೊಂದಿಗೆ ಸೇರಿಸುವುದು, ಫಿಟ್ಟಿಂಗ್ಗಳಲ್ಲಿ ಸೋರಿಕೆಯನ್ನ ಪರೀಕ್ಷಿಸುವುದು.